ಅಪ್ರಾಪ್ತ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್. ಸ್ವಾಮೀಜಿ ಪೋಕ್ಸೋ ಕಾಯ್ದೆಯಡಿ ಜೈಲು ಸೇರಿದ್ರೆ ಇತ್ತ ಆತನ ಮಠವನ್ನ ಬುಲ್ಡೇಸರ್ನಿಂದ ನೆಲಸಮ ಮಾಡಿದ ತಾಲೂಕು ಆಡಳಿತ. ಹೌದು, ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮೇಖಳಿ ಗ್ರಾಮದಲ್ಲಿ ಸರ್ಕಾರದ ಗೈರಾಣಿ ಜಮೀನಿನಲ್ಲಿ ಕಟ್ಟಿದ್ದ ಮಠದ ಸ್ವಾಮಿ ಲೋಕೇಶ್ವರ ಎಂಬಾತನ ಮೇಲೆ ಅಪ್ರಾಪ್ತ ಬಾಲಿಕೆ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿ ಆತನನ್ನ ಜೈಲಿಗಟ್ಟಿದ್ದಾರೆ. ಇನ್ನು ಈತನ ಹೀನ ಕೃತ್ಯದಿಂದ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ರು. ಇನ್ನು ಬೆಳ್ಳಂಬೆಳಗ್ಗೆಯೇ ಮಠದ ಜಾಗಕ್ಕೆ ಪೊಲೀಸರೊಂದಿಗೆ ದೌಡಾಯಿಸಿದ ರಾಯಭಾಗ ತಹಶೀಲ್ದಾರ್ ಸುರೇಶ ಮುಂಜೆ ನೇತೃತ್ವದಲ್ಲಿ ಜೆಸಿಬಿ ಸಹಾಯದಿಂದ ಮಠವನ್ನ ನೆಲಸಮ ಮಾಡಲಾಗಿದೆ. ಇನ್ನು ರಾಯಭಾಗ ತಹಶೀಲ್ದಾರ್ ಸುರೇಶ್ ಮುಂಜೆ ಅವರು ಮಾತನಾಡಿ ಈ ಪ್ರಕರಣದ ಬಗ್ಗೆ ವಿವರಿಸಿದರು. ಗ್ರಾಮದ ಸರ್ವೆ ನಂಬರ್ 225ರಲ್ಲಿ ಸುಮಾರು 8 ಎಕರೆ ಜಾಗೆಯಲ್ಲಿ ಅನಧಿಕೃತವಾಗಿ ಹಠಯೋಗಿ ಲೋಕೇಶ್ವರ ಸ್ವಾಮೀಜಿ ಅಂತಕ್ಕಂಥ ಡೋಂಗಿ ಸ್ವಾಮೀಜಿ ಕಳೆದ 7-8 ವರ್ಷಗಳಿಂದ ಇಲ್ಲಿ ನೈತಿಕ ಚಟುವಟಿಕೆ ಮಾಡಿಕೊಂಡು ನಡೆಸ್ತಾ ಇರುವುದು. ಈಗಾಗಲೇ ಈ ಸರ್ಕಾರಿ ಗೈರಾಣ ಜಾಗದಲ್ಲಿರ್ತಕ್ಕಂಥ ಮಠವನ್ನು ತೆರವುಗೊಳಿಸಲು 2 ಬಾರಿ ನೋಟಿಸ್ ನೀಡಲಾಗಿತ್ತು. ಕಳೆದ ವಾರದಲ್ಲಿ ಅವರ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಅವರಿಗೆ ಅಂತಿಮ ನೋಟಿಸನ್ನು 21/5/2025 ಅಂತಿಮ ನೋಟಿಸನ್ನು ನೀಡಿ ಅವರಿಗೆ ಈ ಸದರಿ ಮಠವನ್ನು ತೆರವುಗೊಳಿಸಲಿಕ್ಕೆ ನಿಯಮಾನುಸಾರ ನೋಟಿಸ್ ನೀಡಲಾಗಿತ್ತು ಮತ್ತು 7 ದಿನಗಳ ಕಾಲಾವಕಾಶವನ್ನು ಕೂಡ ನೀಡಲಾಗಿತ್ತು. ಅವರು ಸಾಕಷ್ಟು ಕಾಲಾವಕಾಶ ಕೊಟ್ಟರೂ ಕೂಡ ಸದರಿ ಸರ್ಕಾರಿ ಜಾಗೆಯನ್ನು ಅನಧಿಕೃತವಾಗಿ ನೇಮಿಸಿದ ಮಠವನ್ನು ತೆರವುಗೊಳಿಸದೇ ಇರುವುದರಿಂದ ದಿನಾಂಕ 28/5/2025 ತೆರವುಗೊಳಿಸ್ತಕ್ಕಂಥ ಆದೇಶವನ್ನು ಮಾಡಿ ನಮ್ಮ ಕಂದಾಯ ನಿರೀಕ್ಷಕರು ಮತ್ತು ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ನಾವು ಸೂಕ್ತ ಪೊಲೀಸ್ ಭದ್ರತೆಯೊಂದಿಗೆ ದಿನಾಂಕ 29/5/2025 ಅಂದರೆ ಇಂದು ಬೆಳಗ್ಗೆ 7 ಗಂಟೆಗೆ ಸದರಿ ತೆರವು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿ ಪ್ರಸ್ತುತ ಇಲ್ಲಿವರೆಗೆ ಎಲ್ಲ ಆಲ್ಮೋಸ್ಟ್ 95% ನಾವು ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದೇವೆ. ಮಿಕ್ಕಿರ್ತಕ್ಕಂಥ 12 ಕಟ್ಟಡಗಳನ್ನು ಕೂಡ ಇನ್ನು ಒಂದು ಅರ್ಧ ಗಂಟೆಯಲ್ಲಿ ತೆರವುಗೊಳಿಸಿ ಸದರಿ ಜಾಗೆಯನ್ನು ಮುಕ್ತ ಮಾಡಿ ನಮ್ಮ ಕಂದಾಯ ಇಲಾಖೆ ನಾವು ಸುಪರ್ದಿಗೆ ಪಡೆದುಕೊಳ್ಳುತ್ತೇವೆ. ಮಠ ನಿರ್ಮಾಣ ಮಾಡಿ ಎಷ್ಟು ದಿನ ಆಗಿತ್ತು? ಮಠ ನಿರ್ಮಾಣ ಮಾಡಿ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 2017ರಲ್ಲಿ ಏನೋ ಅವನು ಒಂದು ಚಿಕ್ಕ ಪತ್ರ ಶೆಡ್ಡಿಗೆ ನಾವೇನು ತೆರವುಗೊಳಿಸ್ತಾ ಇದ್ದೀವಿ ತಾವು ಇಲ್ಲಿ ನೋಡ್ತೀರಿ, ಅದನ್ನು ಅಲ್ಲಿ ಚಿಕ್ಕ ಒಂದು ಪತ್ರ ಟಿನ್ ಶೆಡ್ನಲ್ಲಿ ಪ್ರಾರಂಭ ಮಾಡಿ ಸುಮಾರು 8 ಎಕರೆ ಜಾಗ ಅತಿಕ್ರಮಣ ಮಾಡಿ ಮಠವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. 8 ಎಕರೆ ಅತಿಕ್ರಮಣ ಮಾಡಿದ್ರು ಕೂಡ ಏನು ಅಧಿಕಾರಿಗಳು ಏನು ಮಾಡಲ್ಲ. ಈಗಾಗಲೇ ಅವನಿಗೆ 3 ಬಾರಿ ನೋಟಿಸನ್ನು ನೀಡಿದ್ವಿ ಮತ್ತು ಕೊನೆಯ ಬಾರಿ ಅಂತಿಮ ನೋಟಿಸನ್ನು ಇವತ್ತು ತೆರವುಗೊಳಿಸ್ತಾ ಇದ್ದೀವಿ. ಯಾವಾಗಿಂದ ಕೊಟ್ಟಿರ್ತಾರೆ? ಕಳೆದ ಅಕ್ಟೋಬರಲ್ಲಿ ಒಂದು ಸಾರಿ ನೀಡಿದ್ವಿ ಮತ್ತು ನಾನು ಜನವರಿಯಲ್ಲಿ ಕೂಡ ಬಂದು ತಾವು ಇಲ್ಲಿ ಮುಂಚೆ ತಾವು ಹಿಂದೆ ಎಲ್ಲಿ ಉದ್ಯೋಗ ಮತ್ತು ನೋಡ್ಬೋದು. ಜನವರಿ 22-23ನೇ ತಾರೀಕು ನಾನು ಅದನ್ನು ಒಂದು ತಳಪಾಯ ಹಂತದ ಗೋಡೆಯನ್ನು ಕೂಡ ಜೆಸಿಬಿ ಕೆಡಿ ಹೋಗಿದ್ದೆ. ಸೊ ಅವರಿಗೆ ನೋಟಿಸನ್ನು ಅಂತಿಮ ನೋಟಿಸನ್ನು ನೀಡಿ ತೆರವುಗೊಳಿಸ್ಬೇಕಂತ ತೀರ್ಮಾನಿಸಿ ನಾವು ಇವತ್ತು ನೋಟಿಸ್ ನೀಡಿ ಅವರಿಗೆ ಹಿಂದಿನ ಅಧಿಕಾರಿಗಳು ಇಲ್ಲ ಆ ಥರದ್ದೇನೂ ಇಲ್ಲ. ನಾವು ನಿಯಮಾನುಸಾರ ಕ್ರಮವನ್ನು ಕೈಗೊಂಡಿದ್ದು ಇವತ್ತು ಎಲ್ಲ ನಾವು ಸದರಿ ಜಾಗನ ತೆರವುಗೊಳಿಸಿ ನಮ್ಮ ಕಬ್ಜೆಯನ್ನು ಪಡೆದುಕೊಂಡಿದ್ದೇವೆ. ಓಕೆ.